ಮೋಹಿನಿಯಾ ಚಪ್ಪಾಳೆ ಚಪ್ಪಾಳೆ ಕಾಂಬ್ರ ಹೆಂಗ್ ಕೊಡ್ತಾರೆ ಒಮ್ಟ್ರು ಆ ಥರ ಕೊಡ್ತೀನಿ ಸ್ನೇಹಿತವೇ ಗೈಸ್ ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡಿ ಗೈಸ್ ಇದು ಅವನ್ ಇದು ವಾವ್ ಸೆಕ್ಸಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ನನ್ನ ತಮಿಳಲ್ಲಿ ನೋಡಿರ್ತೀರಾ. ಸೊ ಇವತ್ತು ನಾವು ಟ್ರಿಪ್ ಹೋಗ್ತಿದ್ದೀವಿ. ಸೊ ಎಲ್ಲಿಗೆ ಅಂತಂದರೆ ನಮ್ಮ ತವ್ರ ಮನೆಗೆ. ತವ್ರ ಮನೆ ಎಲ್ಲಿ ಮತ್ತೆ ನಮ್ಮ ತವ್ರ ಮನೆ ವೈನಾಡ್ ಹೋಗ್ತಿದ್ವಿ. ನಾನು ಸೂರ್ಯ, ಕಾರ್ತಿಕ್ ಮತ್ತು ಲೇಕಿ. ಸೊ 4 ಜನ ಹೋಗ್ತಿದ್ದೀವಿ ವೈನಾಡಿಗೆ. ಸೊ ಏನಕ್ಕೆ ಹೋಗ್ತೀವಿ ಅಂತಂದರೆ ನಮ್ಮಲ್ಲಿ ಒಂದು ಪ್ರಮೋಷನ್ ಶೂಟ್ ಇದೆ ಗೈಸ್. ನಮ್ಮ ಒಂದು ರೆಸಾರ್ಟ್ದು ಒಂದು ಪ್ರಮೋಷನ್ ಇದೆ. ಸೊ ಅದಕ್ಕೆ ನಾವೆಲ್ಲರೂ ಹೋಗ್ತಿದ್ವಿ. ನಾನು ಒಬ್ಬನೇ ಚೆನ್ನಾಗಿರಲ್ಲ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮಂಗೂ ಬರೋದಕ್ಕಾಗಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ನಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ತಿದ್ದೀನಿ. ಹೋಗ್ಬಿಟ್ಟು ಒಂದು ಒಳ್ಳೆ ಟೈಮ್ ಮಾಡ್ಕೊಂಬರೋಣ ಅಂತ. ನನ್ನ ಬರ್ಡೇ ಬೇರೆ ಮುಗೀತು ರೀಸೆಂಟಾಗಿ. ಸೊ ಅದಕ್ಕೆ ಒಂದು ಫ್ರೆಶ್ ಮೈಂಡ್ ಫೀಲ್ ಆಗುತ್ತೆ ಅಂತ ಅಂದ್ಕೊಂಡು ಸೊ ಎಲ್ಲ ಹೋಗ್ತಿದ್ದೀವಿ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಮ್ಮ ಸೂರ್ಯ ಹೋಗೋದು 2 ದಿವಸಕ್ಕೆ ಸೂಟ್ ಕೇಸ್ ತೊಗೊಂಬಂದು ಅವ್ನು ಗೈಸ್. ಏನು ಇಟ್ಟಿದ್ಯಾ ಯಾಕೆ ಗೈಸ್? ನಂದು ಚಿಕ್ಕ ಬ್ಯಾಗ್ ಗೈಸ್, ಇವ್ನು ಚಿಕ್ಕ ಬ್ಯಾಗ್, ಇವ್ನು ಚಿಕ್ಕ ಬ್ಯಾಗು, ಇವ್ನು ಪರವಾಗಿಲ್ಲ, ಇವ್ನು ದೊಡ್ಡ ಬ್ಯಾಗು. ಸ್ವಲ್ಪ ಗೈಸ್ ಹೋಗೋದೇ 2 ದಿವಸ. ಅದರಲ್ಲಿ ಏನೇನೋ ಇದೆ. ಏನಂತ ಹೇಳೋ ಸ್ಪೀಕರ್. ಥ್ಯಾಂಕ್ ಯು. ಸೊ ಎಸ್ ಲೆಟ್ಸ್ ಗೋ ಬನ್ನಿ. ತಿರುಬು ಜಗಳ ಆಡ್ತಾರೆ ಗೈಸ್ ಗಾಡಿ ಓಡಿಸೋದಕ್ಕೆ. ನಾನು ಓಡಿಸ್ತೀನಿ ನಾನು ನೈಟ್ ಯಾರು ಓಡಿಸೋ ಕಾರಣ ನಮ್ಗೆ ಕೇಳ. ನೀನು ಓಡಿಸೋ ನಂಬಿಕೆ ಇದೆ, ನನ್ನ ಫ್ರೆಂಡ್ ರೋಹಿತ್ ಓಡಿಸೋ ನಂಬಿಕೆ ಇದೆ. ಯಾರಿಗೂ ಬೇಡಪ್ಪ, ನಾನು ಓಡಿಸ್ತೀನಿ. ಇವ್ನಿಗೆ ನಂಬಿಕೆ ಇರುತ್ತೆ ಗಾಡಿ ಓಡಿಸೋದು. ಮೊದಲು ಕುತ್ಕೊಂಡ್ಬಿಡಿ ಹಿಂದೆ ಓಡಿಸಿ ಪಾಪ. ಅವನು ಓಡಿಸಿ ಬಿಡ, ಅವ್ನು ಪಾಪ ಏನೋ ಓಡಿಸ್ಬೇಕಂತ ಆಚೆ ಬಿಟ್ಬಿಟ್ಟು ಅವನು ಅವನೇ ಜಗಳ ಆಡ್ಬಿಟ್ಟು ಕಾರ್ತಿಕ್ ಇಸ್ಕೊಂಡ್ಬಿಟ್ಟ ಗೈಸ್ ಗಾಡಿ. ಜಗಳ ಅಲ್ಲ. ಸೊ ಸೇಫ್ಟಿ ನೋಡ್ಕೊಂಡು ನೋಡಿ ಗೈಸ್, ಇಲ್ಲಿ ನಂದು ಸಾಂಗ್ ಇಲ್ಲೇ ಐತೆ, ಚೂರು ಸಾಂಗ್. ಸೊ ಎಸ್ ಈಗ ಟೈಮ್ ಬಂದ್ಬಿಟ್ಟು ಎಷ್ಟು ಗೊತ್ತಾ? ಟೈಮ್ ಬಂದಿಲ್ಲ, ಟೈಮ್ 2 ಗಂಟೆ ಆಗಿದೆ ಗೈಸ್. ಇವಾಗ 2 ಗಂಟೆಗೆ ಇಲ್ಲಿ ಬಿಡ್ತೀವಿ. ಸ್ಲೋ ಆಗಿ ಆರಾಮಾಗಿ ಹೋಗಿ ಬರ್ತೀವಿ. ನೀವು ನನ್ನ ಜೊತೆಗೆ ಬನ್ನಿ, ಲೆಟ್ಸ್ ಗೋ ಗೈಸ್. ಈಗ ಡೀಸೆಲ್ ಹಾಕ್ಸಕ್ಕೆ ಬಂದಿದ್ದೀವಿ. ನಿಮ್ಗೆ ಗೊತ್ತಾ ನಾನು ಈ ಸಾಂಗಿಗೆ ಒಂದು ರೀಲ್ ಮಾಡಿದ್ದೆ. ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ಸಾಂಗ್ ಹೆಂಗೆ, ಆ ರೀಲ್ ಹೆಂಗಿತ್ತು ಅಂತ. ಒಂದು ಆಸೆ, ಚಿಕ್ಕ ವಯಸ್ಸಿಂದ ಒಂದು ಆಸೆ ಗೈಸ್. ಇದು ಒಳಗಡೆ ಹೆಂಗಿರುತ್ತೆ ನೋಡಬೇಕು ಅನ್ನೋ ಒಂದು ಆಸೆ ನನಗೆ. 2.10 ಅದು ಒಳಗಡೆ ಹೆಂಗಿರುತ್ತೆ ನೋಡ್ಬೇಕು ನಮ್ಮ ಮಗ ಒಂದ್ಸರಿ. ನಾನು ನಿಂಗೆ ಆಸೆ ಚಿಕ್ಕ ವಯಸ್ಸಿಂದ ಅದು ಹಿಂಗೆ ನನಗೆ ಆಸೆ ಗೈಸ್ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಸೂರ್ಯ ಎಲ್ಲಿಗೆ? ಸೂರ್ಯ ಓ ಬಡ ಬಾರೋ. ಏಯ್ ಬಡ ಸೂರ್ಯ, ಏಯ್ ಸೂರ್ಯ ಆಟ ಆಡಬೇಡ. ಸೂರ್ಯ ಎಲ್ಲ ಹೋಗ್ತಾನೆ ಗೈಸ್ ಏನೋ ತರಕ್ಕೆ. ಗೈಸ್ ಡೀಸೆಲ್ ರೇಟ್ ನೋಡಿ ಗೈಸ್, ಕಮ್ಮಿನೇ ಆಗಲ್ಲ ಗೈಸ್. 90 ರೂಪಾಯಿ ಆಗಿದೆ ಡೀಸೆಲ್ ರೇಟು. ಮುಂಚೆ ಕಮ್ಮಿ ಇತ್ತು ಗೈಸ್, 85 ಇತ್ತು. ಆಲ್ರೆಡಿ 90 ಆಗ್ಬಿಟ್ಟಿದೆ ಗೈಸ್. ನಂಗೆ ಗೊತ್ತಿಲ್ಲ ಯಾವಾಗ ಜಾಸ್ತಿ ಆಯ್ತಂದ್ರೆ ನನಗೆ ಗೊತ್ತಿಲ್ಲ ಗೈಸ್. ಇಟ್ಸ್ ಓಕೆ. ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಹೊಲ್ಡನ್ ಬನ್ನಿ. ಅಣ್ಣ ಕುತ್ಕೊಂಡು ವ್ಲಾಗ್ ಏಟ್ ಮಾಡ್ತವ್ರೆ. ಎಲ್ಲ ವ್ಲಾಗರ್ಸ್ ಆಗ್ಬಿಟ್ಟವ್ರೆ ಗೈಸ್. ಎಲ್ಲೂ ನೋಡಿದ್ರು ವ್ಲಾಗು. ನಾನು ವ್ಲಾಗೇ ಮಾಡೋದು. ಆದರೆ ಇವಾಗ ವ್ಲಾಗ್ ಒಂಥರ ಟ್ರೆಂಡ್ ಸೆಟ್ ಆಗ್ಬಿಟ್ಟಿದೆ. ಇವಾಗ ಎಲ್ಲರೂ ವ್ಲಾಗ್ಸ್ ಮಾಡ್ತಾರಲ್ಲ, ಒಂಥರ ಟ್ರೆಂಡ್ ಸೆಟ್ ಆಗಿದೆ ವ್ಲಾಗ್ಸ್ ಮಾಡೋದು. ನೀವು ಕೂಡ ಯಾವತ್ತೂ 10 ರೂಪಾಯಿ ಎಕ್ಸ್ಟ್ರಾ ಹಾಕ್ಸಿ. ಎಷ್ಟೇ ಹಾಕ್ಸಿದ್ರು 10 ರೂಪಾಯಿ ಎಕ್ಸ್ಟ್ರಾ ಹಾಕ್ಸಿ. ಎಲ್ಲ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ, ಅದು ಮಾಡಿ. ಅದು ಸ್ಟಾರ್ಟಿಂಗ್ ಅನ್ಕೊಬೋದು ನಾವು, ಬಿಡೋ ವ್ಲಾಗಿಂಗು ಈ ಥರ ಯಾಕೆ ಮಾಡಲ್ಲ ಇವನು, ಹಿಂಗೆ ಯಾಕೆ ಮಾಡಲ್ಲ ಅಂತ. ಮಾಡಿದಾಗ ಮಚ್ಚ ಗೊತ್ತಾಗೋದು. ಆ್ಯಕ್ಚುಲಿ ಕಷ್ಟನೇ. ಈಗ ಮಾತಾಡ್ಬೋದು, ಇವ್ನು ಹಿಂಗೆ ಮಾಡ್ಬೋದಿತ್ತು, ಹಿಂಗೆ ಮಾಡ್ಬೋದಿತ್ತು, ಚೆನ್ನಾಗಿರುತ್ತೆ ಅಂತ. ಬಟ್ ಕಷ್ಟ ಗೈಸ್, ನಿಜ ಕಷ್ಟ. ಅದ್ರಲ್ಲಿ ಮೇನ್ ಏನ್ ಗೊತ್ತಾ, ಒಂದು ಗೈಸ್ ನಾನು ಇವನ್ನ ಅಪ್ರಿಷಿಯೇಟ್ ಮಾಡೋದು ಒಂದು ಮೇನ್ ಏನಂದ್ರೆ ಆ ಕನ್ಸಿಸ್ಟೆನ್ಸಿ. ಅಪ್ಪ ನನ್ನ ಕೈಲಂದು ಮಚ್ಚ ನಂಗೆಲ್ಲ ಬೈತವೆ, ಆಕೆ ಇಲ್ಲ ನೀನು ಹಂಗೆ ಹಿಂಗೆ ಅಂತ. ಕನ್ಸಿಸ್ಟೆನ್ಸಿ ಇವ್ನು ಮೇಂಟೈನ್ ಮಾಡೋದು, ಅದೆಲ್ಲ ಇವ್ರನ್ನ ನೋಡಿ ಕಲಿಬೇಕು ನಾವು. ಬರ್ತಾ ಎಲ್ಲರೂ ಕಲ್ತ್ಬಿಡ್ತಾರೆ ಅದನ್ನು. ಅದು ಒಂದ್ಸಲಿ ಈ ಫೀಲ್ಡ್ಗೆ ಇಳಿದ್ರೆ, ಬ್ಲಾಗಿಂಗ್ ಫೀಲ್ಡ್ಗೆ, ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ಗಾಯ್ಸ್ ಈಗ ಜಸ್ಟು ನಮ್ಮ ಲೊಕೇಶನ್ಗೆ ರೀಚ್ ಆಗಿದ್ದೀವಿ ವೈನಾಡಿಗೆ. ಸೊ ಲೊಕೇಶನ್ ಮಾತ್ರ ಗೈಸ್ ಕ್ರೇಜ್ ಆಗಿದೆ ಅಲ್ಲ ಮಚ್ಚ? ಸೂಪರ್ ಆಗಿದೆ, ಕ್ರೇಜ್ ಆಗಿದೆ ಲೊಕೇಶನ್. ಏನೋ ಕಾಡ್ ಒಳಗಡೆ ಇದೀವಿ ಅನ್ನೋ ಫೀಲ್ ಬರ್ತದೆ. ಒಳಗಡೆ ಬರ್ತಾರೆ. ರೀಚ್ ಆಗಿದ ತಕ್ಷಣ ಸ್ಮೆಲ್ ಗ್ರೀನರಿ ಇದು. ರೀಚ್ ಆಗಿದ ತಕ್ಷಣ ಅಯ್ಯೋ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕಾ, ನನ್ನ ಕಾರೇ ತಗೊಂಡು ಹೋಗಿ ಹತ್ರಕ್ಕೆ ಅಂತ ಇದ್ದ. ಹೆಂಗೈತೆ ಲೊಕೇಶನ್? ಚಿನ್ನ ಸೂಪರ್ ಚೆನ್ನಾಗಿತ್ತು ಲೊಕೇಶನ್ ಇದು. ಮಚ್ಚ ವೆದರ್ ಮಾತ್ರ ಇವತ್ತು ತಣ್ಣಗೈತೆ ಮಚ್ಚ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್ ಇಲ್ಲಿ. ಗೈಸ್ ನಾವು ಇವತ್ತು ಬಂದಿರೋದು ಎಲ್ಲಿ ಗೊತ್ತಾ? ಪೆಪ್ಪರ್ ಟ್ರಯಲ್ ಅನ್ನೋ ರೆಸಾರ್ಟ್. ಸೊ ಅಲ್ಲಿ ಬಂದಿದ್ದೀವಿ.
ಸೊ ನಿಮಗೆ ನಮ್ಮ ರೂಮ್ ಟೂರ್ ತೋರಿಸ್ತೀರಿ ಫಸ್ಟು ನಮ್ಮ ಲೊಕೇಶನ್ ತೋರಿಸ್ತೀವಿ ಬನ್ನಿ ಹೆಂಗಿದೆ ಅಂತ ಔಟ್ ಸೈಡಿಂದ. ಕ್ರೇಜಿ ಲೊಕೇಶನ್. ಲಂಚ್ ಆರ್ಡರ್ ಮಾಡಿದ್ದೇವೆ. ಲಂಚ್ ಬರೋದಕ್ಕೆ ಇನ್ನೊಂದು 1 hour ಆಗುತ್ತೆ, ಅಂದರೆ ಬ್ರಂಚ್ ಬರೋದಕ್ಕೆ ಇನ್ನೂ 1 hour ಆಗುತ್ತೆ. ಸೊ ಬರೋಷ್ಟರಲ್ಲಿ ನಿಮಗೆ ನಮ್ಮ ರೂಮ್ ಟೂರ್ ತೋರಿಸ್ತೀನಿ ಹೆಂಗಿದೆ ಅಂತ. ಎದ್ಗೋ ಬನ್ನಿ. ವಾವ್, ಆ ಸೌಂಡ್ ಕೇಳಿಸ್ತೀವಿ ನಿಮಗೆ. 1:15 ಆಗಿದೆ. ಅರೆ ಬಿಸಿಲಿಲ್ಲ, ಇದು ಹತ್ರ ನೆರಳು ತಂಪಾಗಿದೆ. ಗಾಯ್ಸ್, ವೆಲ್ಕಮ್ ಟು ಅವರ್ ರೂಮ್. ಬನ್ನಿ, ಫಸ್ಟ್ ಇದು ಎಂಟ್ರೆನ್ಸ್ ನೋಡಿ, ಒಂದು ಗೇಟ್ ಕೊಟ್ಟು ಸೊ ಒಳ್ಳೆ ವ್ಯೂ ಕೊಟ್ಟಿದ್ದಾರೆ ಎಂಟ್ರೆನ್ಸ್ಗೆ. ಬನ್ನಿ, ಇವಾಗ ಇದು ನಮ್ಮ ಪ್ರೈವೇಟ್ ವಿಲ್ಲ, ನಮಗೊಬ್ಬರಿಗೇನೆ ಸರಿನಾ. ಈ ಥರನೇ ಸುಮಾರು ಒಂದು 20-30 ಇದೆ ಗೈಸ್ ಇಲ್ಲಿ. ತುಂಬ ದೊಡ್ಡ ಎಕರೆ ಇದು. ಸೊ ಅಲ್ಲಿ ಕಟ್ಟಿದ್ದಾರೆ. ವಯನಾಡಲ್ಲಿ ಹೆಸರು ಹೋಗ್ಬಿಟ್ಟು ಪೆಪ್ಪರ್ ಟ್ರೈಲ್ ಅಂತ. ಸೊ ಅಕಸ್ಮಾತ್ ನೀವೇನೋ ಬಂದರೆ ವಯನಾಡಿಗೆ ಇಲ್ಲಿ ಬರ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ, ಇವಾಗ ಫಸ್ಟ್ ನಿಮಗೆ ನಮ್ಮ ರೂಮ್ ತೋರಿಸ್ತೀನಿ. ಬನ್ನಿ, ಎಂಟ್ರಿ ಕೊಡೋಣ. ಎಸ್, ಒಯ್ ನಾವು ಬಂದೇ ಅಷ್ಟೇ ಲೇಟ್ ಆಫ್ ಆಗೋಯ್ತು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ದೊಡ್ಡದಿದೆ ಗೈಸ್. ನಿಮಗೆ ಒಂದು ಕಡೆ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಫಸ್ಟ್ ಇಲ್ಲಿ ಕಬೋರ್ಡ್ ಕೊಟ್ಟಿದ್ದಾರೆ ನೋಡಿನಾ. ಕಬೋರ್ಡ್ ಹೆಂಗಿದೆ ಕಬೋರ್ಡ್? ಅಯ್ಯ ಮಚ್ಚ ಕೊಟ್ಬಿಟ್ಟವ್ರು ಕಾರ್ತಿಕ್. ಇವನು ಸುಮ್ಮನೆ ತೊಗೊಂಬಂದ ಗೈಸ್ ಮನೆಯಿಂದ. ಹೇಳ್ರಿ, ಎಲ್ಲ ಕೊಟ್ಟಿದ್ದಾರೆ. ಏಯ್ ಅವನ್ ಇದು ಅವನ್ ಹೇಳಿದ ಹೇಳ ಅವನ್ ಇದು. ಸೊ ನಮಗೆ ಸ್ಲಿಪ್ಪರ್ ಕೊಟ್ಟಿದ್ದಾರೆ ಆರಾಮಾಗಿ ಹಾಕೊಂಡು ಓಡಾಡೋದಕ್ಕೆ. ಸೊ ಹಿಂಗಿದೆ ಇದು. ಅದಾದಮೇಲೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲು, ಆರಾಮಾಗಿ ಇಲ್ಲಿ ಕೂತ್ಕೊಂಡು ಮೇಕಪ್ಗೆ ಮಾಡ್ಕೊಂಡು ಹುಡುಗಿರು ಮೇಕಪ್ ಮಾಡ್ಕೊಬೋದು. ಹುಡುಗರು ಆರಾಮಾಗಿ ಮೇಕಪ್ ಮಾಡ್ಕೊಂತಾನೆ. ಹೌದು, ಮೇಕಪ್ ಮಾಡ್ಕೋತೀನಿ ಗೊತ್ತು. ಆ್ಯಕ್ಟಿಂಗ್ ನಾಟಕ ಅಂತಂದರೆ ನಾವೆಲ್ಲ ಮೇಕಪ್ ಹಚ್ಕೊಳ್ಳೇಬೇಕು. ನಾಟಕಕ್ಕೆ ರಂಗಭೂಮಿಗೆ ನಾವು ಕೆಳಗೆ ಹೇಳಿದ್ರೆ ನಾವು ಮೇಕಪ್ ಹಚ್ಕೊಳ್ಳೇಬೇಕು. ಸೊ ಎಸ್ ಆ ಥರ. ಸೊ ಇದು ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಏರಿಯಾ. ಚಪ್ಪಾಳೆ ಸೊ ಸಿಂಪಲ್. ನಮಗೆ ಇಲ್ಲಿ ಒಂದು 4 ವಾಟರ್ ಬಾಟ್ಲ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಕೆಡಲ್ ಕೊಟ್ಟಿದ್ದಾರೆ ಆರಾಮ ನೀರು ಬಿಸಿ ಮಾಡ್ಕೊಳ್ಳೋದಕ್ಕೆ. ಸೊ ಅದಾದಮೇಲೆ ಹಿಂಗೆ ಬಂದರೆ ಇಲ್ಲಿ TV, ಇನ್ಬಿಲ್ TV ನೋಡಿ ಗೈಸ್ ಹೆಂಗಿದೆ. ಸ್ಯಾಮ್ಸಂಗ್ TV ಕೊಟ್ಟಿದ್ದಾರೆ. ಇವತ್ತು RCB ಮತ್ತು GT ಮ್ಯಾಚ್ ಇದೆ ಗೈಸ್. ಆರಾಮಾಗಿ ನಾವು ಕೂತ್ಕೊಂಡು ಮ್ಯಾಚ್ ನೋಡ್ಬೋದು, ಮಜಾ ಇರುತ್ತೆ ಇವತ್ತು. ಸೊ ಇಲ್ಲಿ ಆರಾಮಾಗಿ ಇದು ಹಾಲ್ ಥರ, ಇಲ್ಲಿ ಆರಾಮಾಗೆ ಕೂತ್ಕೊಂಡು ಉಪ್ಪಿನಕಾಯಿ ಡಬ್ಬ ನೋಡಿ ಗೈಸ್ ಹೆಂಗಿದೆ. ಇಲ್ಲಿ ಬಂದರೆ ನನಗೆ ನಮ್ಮ ಮಕ್ಕಳು ಮಾಡ್ತಿರೋ ಸರ್ಪ್ರೈಸ್. ಸೊ ಹ್ಯಾಪಿ ಬರ್ಡೇ ವರುಣ್ ಅಂತ ಬರ್ಸಿದ್ದಾರೆ ಗೈಸ್. ಯಾಕಂದರೆ ನನ್ನ ಬರ್ಡೇ ಅಂತ ಅವ್ರಿಗೆ ಗೊತ್ತು. ಸೊ ಅವ್ರು ಕರೆದ್ರು ಬನ್ನಿ ಅಂತ, ಸೊ ಅದಕ್ಕೆ ಬಂದಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಇದನ್ನ ಮಾಡಿರೋದಕ್ಕೆ. ಸೊ ಇದು ಬೆಡ್, ಇಲ್ಲಿ ಬನ್ನಿ. ಸೊ ಇದು ವಾಶ್ರೂಮ್. ಸೊ ವಾಶ್ರೂಮ್ ಸಿಕ್ಕಾಪಟ್ಟೆ ದೊಡ್ಡದಿದೆ ಗೈಸ್. ಸ್ನಾನ ಮಾಡ್ಕೊಳ್ಳೋದಕ್ಕೆ ಇದು ಕೊಟ್ಟಿದ್ದಾರೆ. ಹೆಂಗೋ ಇಲ್ಲಿ ಓಪನ್ ಇದು ಇದು ಓಪನ್ ಇಲ್ಲಿದೆ. ಸೊ ಇಲ್ಲಿ ಹೋಗಿ ಹಿಂಗೆ ಬಾಗಿಲು ಮುಚ್ಕೊಂಡು ಸ್ನಾನ ಮಾಡೋದು. ಅಲ್ಲ ಪ್ರಯೋಜನ ಇದೆ ಮಚ್ಚ. ಅಲ್ಲ ನೀರು ಹೆಂಗೆ ಗೊತ್ತಾ, ಯಾಕೆ ಗೊತ್ತಾ ಕೊಟ್ಟಿರೋದು ಇದು, ನೀರು ಆಚೆ ಬರಬಾರ್ದು ಅಂತ ಕೊಟ್ಟಿರೋದು. ಸೊ ಆಮೇಲೆ ಇಲ್ಲಿ ಸಿಂಪಲಾಗಿ ಒಂದು ಜಕ್ಕೂಸಿ ಕೊಟ್ಟಿದ್ದಾರೆ, ಸಿಂಪಲ್ ಚಿಕ್ಕ ಜಕ್ಕೂಸಿ. ಅದಾದಮೇಲೆ ಇಲ್ಲಿ ಆ್ಯಸ್ ಯೂಶ್ವಲ್ ಮಿರರ್ ಕೊಟ್ಟಿದ್ದಾರೆ ಗೈಸ್. ಇದು ಒಂದು ಪ್ರಾಪರ್ಟಿ ಕೊಟ್ಟಿದ್ದಾರೆ. ಸೊ ಮತ್ತೆ ಇನ್ನೊಂದು ಪ್ರಾಪರ್ಟಿ ಕೊಡ್ತಾರೆ ನಮಗೆ ಬೇರೆದು. ಸೊ ಟೋಟಲ್ ನಾವು 2 ರೂಮ್ ಬುಕ್ ಮಾಡಿರೋದು. ಸೊ ಇನ್ನೊಂದು ಪ್ರಾಪರ್ಟಿ ಫುಲ್ ವಿಲ್ಲಾ ಕೊಡ್ತಾರೆ. ಸೊ ಅದು ಕ್ರೇಜಾಗಿರುತ್ತೆ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ ಬಾಲ್ಕನಿ ಹೆಂಗಿದೆ ಇದರದ್ದು. ಸೊ ಇದು ಬಾಲ್ಕನಿ, ಇದು ಪ್ಲಾಂಟೇಶನ್ ವಿಲ್ಲಾ. ಇದು ಮಚ್ಚ ಸ್ಟೇಕ್ ಆಗಿದ್ರಲ್ಲ ಮಚ್ಚ, ಮಸ್ತಾಗಿರುತ್ತೆ, ಇರುತ್ತೆ. ಸೊ ಇದು ಒಂದು ವಿಲ್ಲಾ ಕೊಟ್ಟಿದ್ದಾರೆ. ಸೊ ಇನ್ನೊಂದು ವಿಲ್ಲಾ ನಮಗೆ ನೆಕ್ಸ್ಟ್ ಕೊಡ್ತಾರೆ, ಇನ್ನೂ 1 hour ಆಗುತ್ತೆ, ಚೆಕ್ಔಟ್ ಆಗ್ತಿದ್ದಾರೆ. ಸೊ ಅದಕ್ಕೆ ನಾವು ಇಲ್ಲಿ ಚಿಲ್ ಮಾಡ್ತಿದ್ದೀವಿ. ಸೊ ಆ ವಿಲ್ಲಾ ಕೊಟ್ಟಿದ್ದ ತಕ್ಷಣ ನಿಮಗೆ ಆ ವಿಲ್ಲಾ ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿ ಎಷ್ಟು ಕ್ಯೂಟಾಗಿ ಕೊಟ್ಟಿದ್ದಾರೆ ಆಚೆಗಡೆ. ಕ್ರೇಜಾಗಿ ಇಲ್ಲಿ ಫ್ಯಾಮಿಲಿ ಬಂದರೆ ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡೋದಕ್ಕೆ ಸಖತ್ತಾಗಿ ಕೊಟ್ಟಿದ್ದಾರೆ. ಸೊ ಫುಲ್ಲು ಗ್ರೀನರಿ ಗೈಸ್, ಫುಲ್ ಅಂದರೆ ಎಲ್ಲ ಕಡೆ ಗ್ರೀನರಿ ಇದೆ ಗೈಸ್. ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡಿ ಗೈಸ್. ಇದು ಅಲ್ಲ ಏನು ಮಚ್ಚ ಇದು? ಹೌದು ಡೀಟೇಲ್ಸ್ ನೋಡು, ಹ್ಯಾಪಿ ಬರ್ಡೇ ವರುಣ್ ಅಂತ ಪ್ರತಿಯೊಂದು ಸಕ್ಕದಾಗಿ ಮಾಡಿದ್ರು. ಅಲ್ಲ ಒಂಥರ ಇದು ಏನು ಗೊತ್ತಾಗ್ತಿಲ್ಲ, ಇದು ಏನಿದು ಎಲೆನಾ ಏನಿದು? ತಿನ್ನೋದಾ? ಹೂವ ಗೈಸ್. ಇದು ಏನಂತ ನೀವು ಗೊತ್ತಿರೋ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಹೂವು ಎಲ್ಲಿ ಬರುತ್ತೆ ಹೇಳ್ತಾರೆ, ಹೂವು ಅಲ್ಲ ಮಚ್ಚ, ಇದೇನೋ ಬೇರೆ. ಅದು ಅದೇ ಹೇಳಿದ್ ನಾನು. ಇದು ಏನೋ ಗಿಡದ್ದೇನೋ ಕಿತ್ತಿ ಹಾಕಿರೋದು ಇದು. ಸೊ ಥ್ಯಾಂಕ್ ಯು ಸೋ ಮಚ್ ಪೆಪ್ಪರ್ ಟ್ರಯಲ್ ಅವರೇ. ಸೊ ಯಾರು ಮಾಡಿದ್ದಾರೆ ಇದನ್ನು, ಥ್ಯಾಂಕ್ ಯು ಸೋ ಮಚ್. ಫಸ್ಟು ಸೂಪ್ ಆರ್ಡರ್ ಮಾಡ್ಕೊಂಡ್ವಿ, ಸೂಪ್ ಬಂದಿದೆ. ಸೊ ಇವನು ಸೂಪ್ ತಿಂತಾನೆ, ಸೇಮ್ ಅವನು ಸೂಪ್ ಕುಡಿತಾನೆ.
ಒಬ್ಬನೇ ಗೈಸ್ ಬರೀ ರೈಸ್ ಒಂದೇ ಬೇಕಂತೆ ಅವನಿಗೆ ರೈಸ್ ಬಿಟ್ಟರೆ ಬೇರೆ ಏನು ಬೇಡವಂತೆ, ಬರೀ ಸೂಪ್ ಒಂದೇ ಸಾಕಂತೆ ಅವನಿಗೆ. ಸೊ ಈಗ ನಾವು ಸೂಪ್ ಕುಡಿದು ಬೇರೆ ಏನು ಬರುತ್ತೆ ಐಟಮ್ಸ್ ನಿಮಗೆ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀವಿ ಹೆಂಗಿದೆ ಅಂತ. ಕುಡಿಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇದ್ದಾರೆ ಸ್ವಲ್ಪ ಜನಗಳು, ಪುಣ್ಯ ಅಲ್ಲ ಪಾಪನೂ ಮಾಡಿದಾಗ ತಿನ್ನು ಕುಡಿಯೋದಕ್ಕೆ. ನಾನು ಅನ್ನ ಅಲ್ಲ ಮುದ್ದೆ ತಿನ್ನು. ಸೊ ಗೈಸ್ ಈಗ ಎಲ್ಲ ಫುಲ್ ಫುಡ್ ಐಟಮ್ಗಳು ಬಂದಿದ್ದಾವೆ. ಫಿಶು, ಪರೋಟ, ಚಿಕನ್ನು, ಬಿರಿಯಾನಿ, ಗೀ ರೈಸು, ಲಾಲಿಪಾಪ್. ಬಟ್ ಇವನ್ ಬರೀ ರೈಸ್ ತಿನ್ಬೇಕು. ಸಾಂಬಾರು, ಗಿಂಬಾರು, ಗ್ರೇವಿ ಹಾಕೊಂಡು ಬರೀ ನೋಡಿಲ್ಲ, ಇದು ಒಂದೇ ನಿಂಗೆ ವೈಟ್ ರೈಸ್ ಅಷ್ಟೇ ನಿಂಗೆ, ಅಷ್ಟೇ ನಿನಗೆ. ಬರೀ ಫುಲ್ ಲಂಚ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇದು ಬಂದೆ ಓಪನ್ ಸಿಮ್. ಸೊ ಗೈಸ್ ಇದು ಇನ್ನೊಂದು ಪ್ರಾಪರ್ಟಿ, ಬನ್ನಿ ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಇದು ಪೂಲ್ ವಿಲ್ಲಾ ಗೈಸ್. ದೊಡ್ಡ ಬಾಳೆ ಎಲೆ ನೋಡು. ಓ ಬಾಳೆ ಎಲೆ ಇದೇ ಬೇರೆ ಥರ ಬಾಳೆ ಎಲೆ ಇದ್ರದ್ದು, ಚೆನ್ನಾಗೈತೆ. ಬನ್ನಿ. ಏನಾಯ್ತು? ಆಪ್ತ ಮಿತ್ರ ಮನೆ ತೋರ್ಸು ಗೈಸ್. ಆಪ್ತ ಮಿತ್ರ ಮನೆ ನೋಡ್ತೀರಾ? ಬನ್ನಿ ತೋರಿಸ್ತೀನಿ. ಗೈಸ್ ಬನ್ನಿ ಒಳಗಡೆ ಹೋಗೋಣ. ಮತ್ತೆ ಚಪ್ಪಲಿ ಹಾಕಿ ಬಿಡೋ. ಅಲ್ಲ ಕ್ಯಾರೆಕ್ಟರ್ ಚೇಂಜ್. ಸೊ ಗೈಸ್ ಈಗ ನಾನು ಇವಾಗ ಸ್ಟ್ರಾಂಬ್ರ ತರ ನಿಮ್ಗೆ ಹೋಮ್ ಟೂರ್ ಕೊಡ್ತೀನಿ. ಸ್ಟ್ರಾಂಬ್ರ ಹೆಂಗ್ ಕೊಡ್ತಾರೆ ಹೋಮ್ ಟೂರ್ ಆ ಥರ ಕೊಡ್ತೀನಿ. ಸ್ನೇಹಿತವೇ ಬನ್ನಿ, ಸ್ನೇಹಿತವೇ ಮನೆಗೆ ಬನ್ನಿ ಸ್ನೇಹಿತರೆ, ನಮ್ಮ ಮನೆ ಹೋಮ್ ಟೂರ್ ನಿಮ್ಗೆ ಮಾಡ್ತೀನಿ. ಬನ್ನಿ. ಸೊ ಇದು ಸೇಮು, ಏನು ಡಿಫ್ರೆನ್ಸ್ ಇಲ್ಲ. ಅದಂಗೆ ನೋಡ್ರಿ ಇದು ಹಂಗೆ ಇದೆ. ಸೊ ಇದು ಒಂದು ಇಲ್ಲಿ ಹಾಲ್ ಇವೆಲ್ಲ ನೋಡಿರ್ತೀರಾ. ಸೊ ಇದು ಸೋಫಾ, ಹಿಂಗೆ ಕೂರ್ಲಿಕ್ಕೆ, ಹಿಂಗೆ ಕೂತ್ಕೊಂಡು ಹಿಂಗೆ ಬಿಸ್ನೆಸ್ ಮಾಡ್ಲಿಕ್ಕೆ, ಏನಿದ್ರೆ ಹಿಂಗೆ ನೋಡ್ಕೊಳ್ಳೋದಕ್ಕೆ. ಸೊ ನೆಕ್ಸ್ಟ್ ನಿಮಗೆ ಒಂದು ಬ್ಯೂಟಿಫುಲ್ ತೋರಿಸ್ತೀನಿ ಬನ್ನಿ. ಅವಾಗ್ಲಿಂದ ಇವರಿಬ್ರು ತೆಗೆದ್ಬಿಟ್ಟು ಇದನ್ನ ಮತ್ತೆ ಎಳೀತವ್ರೆ ನನಗೆ ಬಂದ್ಬಿಟ್ಟು ಸ್ಲೈಡ್ ಮಾಡ್ದೆ. ರೆಕಾರ್ಡ್ ಆಗಿರುತ್ತೆ. ಓಕೆ ಬನ್ನಿ ಒಳಗೆ ಬನ್ನಿ, ಇಲ್ಲಿ ಬನ್ನಿ ತೋರಿಸ್ತೀನಿ. ಬನ್ನಿ ಇಲ್ಲಿ ಪ್ರೈವೇಟ್ ಪೂಲ್ ಹಿಂಗೆ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಗೈಸ್ ಇದು ಪ್ರೈವೇಟ್ ಪೂಲ್ ಗೈಸ್. ವಾವ್ ಕ್ರೇಜಿ ಆಗಿದೆ ಗೈಸ್ ಅಲ್ವಾ? ಸಖತ್ತಾಗಿದೆ ಗೈಸ್. ಒಂಥರ ಇದು ಇನ್ಫಿನಿಟಿ ಪೂಲ್ ಹೆಂಗಿದೆ ಹಂಗಿದೆ, ಕ್ರೇಜ್ ಆಗಿದೆ. ಸೊ ಈಗ ನಾವು ಇವಾಗ ಸ್ವಿಮ್ಮಿಂಗ್ ಪೂಲಿಗೆ ಇಳಿದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಮಾಡ್ಕೋತೀವಿ. ಸೊ ನೀವು ಹೋಗ್ಬಿಟ್ಟು ಇನ್ನೊಂದ್ಸರಿ ನಮ್ಮ ಹೋಮ್ ಟೂರ ನೋಡ್ಕೊಂಬನ್ನಿ ಹೋಗಿ. ಪೀಸಾಗೆ ಎಷ್ಟು ಆರಾಮ್ಸಾಗಿರ್ಬೋದು ಒಂದು ವಿಲ್ಲಾ ಅಲ್ಲಿ. ನಿಜ ಲೈಫಲ್ಲಿ ಏನೇನೋ ಇರುತ್ತಲ್ಲ, ಈ ಥರ ಬಂದಾಗ ಒಂದು 2 ದಿವಸ ನೀಟಾಗಿ ಬಂದು ಹಿಂದೆಗಿರ್ಬೇಕು. ಟೈಮ್ನ ಎಂಜಾಯ್ ಮಾಡ್ಕೊಂಡು ಹೋದ್ರೆ ಎಸ್ ಮೈಂಡ್ ರಿಫ್ರೆಶ್ ಆಗುತ್ತೆ. ಆಮೇಲೆ ನಿಮ್ಮ ಕೆಲಸ ಎಲ್ಲ ಇದ್ದಿದ್ದೆ ಆರಾಮ ಕೆಲಸದ ಪಟ್ಟು ಕೆಲಸ ಆಗ್ತಿರುತ್ತೆ. ಆದರೆ ಹಿಂಗೆ ಆಚೆ ಬಂದು ಟೈಮ್ ಸ್ಪೆಂಡ್ ಮಾಡಿರೋ ಮಜಾ ಬೇರೆ ಎಲ್ಲೂ ಸಿಗೋಲ್ಲ. ಸೊ ಅಲ್ಟಿಮೇಟ್ ಪ್ಲೇಸ್ ಇದೆ. ಸೊ ಈಗ ನಾವು ಪೂಲ್ಗೆ ಹೋಗ್ತೀವಿ. ಪೂಲ್ಗೆ ಹೋಗಿ ಒಂದು ಒಳ್ಳೆ ರಿಲ್ಯಾಕ್ಸ್ ಫೀಲ್ ಮಾಡ್ಕೊಂತೀವಿ. ಫಿಶ್ಗಳಿದ್ದಾವೆ. ಇವಾಗ ಈ ಫಿಶ್ನ ನೀವು ದೆಪ್ತಿಯಾ? ಅಲ್ಲ, ಒಂದು ಮಿಸ್ ಆದರೆ ಯಾರಿಗೂ ಗೊತ್ತಾಗಲ್ಲ ತಾನೆ. ಗೊತ್ತಾಗುತ್ತೆ. ಆ ಲೋಟಸ್ನ ತೆಗ್ದು ತಲೆಯಲ್ಲಿ ಇಟ್ಕೊ. ಲೋಟಸ್ ಇನ್ನೂ ಹೂವು ಬಂದಿಲ್ಲ ಅನ್ಕೋತೀನಿ. ಲೋಟಸ್ ನಿಮ್ಮ ಜೊತೆ ಇದ್ರೆ ಏನು ಭಯ ಗೊತ್ತಾ ಗೈಸ್? ಇನ್ನೂ ಲೋಟಸಲ್ಲಿ ಹೂವು ಬಂದಿಲ್ಲ ಗೈಸ್. ತಳ್ಬಿಡ್ತೀರೋ ಪೂಲ್ ಒಳಗಡೆ ಅಂತ ನನಗೆ ಟ್ರಾಮಾ ಮಚ್ಚ. ನಿಮ್ಮ ಮಚ್ಚ ನೀನು ಅವತ್ತು ತಳ್ದಲ್ಲ ರಾಮೇಶಿಂಗ್ ಬಿಟ್ಟಿರ್ತಲ್ಲಿ, ತಳ್ದಾಗಿಂದ ನನಗೆ ಟ್ರಾಮಾ ಆಗ್ಬಿಟ್ಟಿದೆ ಪೂಲ್ ಹತ್ರನೇ. ಹೌದಾ? ಒಂದು ನಿಮಿಷ ಹೌದಾ? ಬಾಯ್ ನಮ್ಸ ಈ ಕಡೆ ಬಾ ಅಂಶ ಇಲ್ಲಿ. ಒಂದು ನಿಮಿಷ ಬರೋ, ಒಂದು ನಿಮಿಷ ಬರೋ. ಇದೊಂದು ತಲೆನೋವು. ಸೊ ಗೈಸ್ ಇವಾಗ ದೊಡ್ಡ ಪೂಲ್ ಇದೆ, ಒಂದು ಇನ್ಫಿನಿಟಿ ಪೂಲು. ಸೊ ಇವಾಗ ಅಲ್ಗೋಣ ಬನ್ನಿ. ಈ ವಾಶ್ರೂಮ್ ಮಾತ್ರ ನೀವು ನೋಡ್ಬಿಟ್ರೆ ಕಳೆದೋಗ್ಬಿಡ್ತೀರ ಗೈಸ್. ಬನ್ನಿ ತೋರಿಸ್ತೀನಿ. ವಾವ್ ಕ್ರೇಜ್ ಆಗಿದೆ ಗೈಸ್. ಓಪನ್ ಸ್ಪೇಸು. ಸೊ ಆರಾಮಾಗಿ ಇಲ್ಲಿ ಜಕ್ಕೂಸಿಲಿ ಕೂತ್ಕೊಂಡು ಸ್ನಾನ ಮಾಡಿಕೊಂಡು ಮಸ್ತಾಗಿ ಮಲ್ಕೊಂಡ್ರೆ ಅಲ್ಟಿಮೇಟ್ ಫೀಲ್ ಆಗುತ್ತೆ. ಸಾಕಾಗಿದೆ ಅಲ್ವಾ? ಆ ವಾಶ್ರೂಮ್ಗಿಂತ ಈ ವಾಶ್ರೂಮ್ ಚೆನ್ನಾಗಿದೆ. ಈ ಸೀನ್ರಿ ಇಲ್ಲಿ ಸ್ನಾನ ಮಾಡ್ಕೊಂಡು ನೋಡೋದಕ್ಕೆ. ಅದೇನು ಸೌಂಡ್ ಅದು? ಮತ್ತೆ ಮೋಸ್ಟ್ಲಿ ನನಗೆ ಮತ್ತೆ ಕಾರ್ತಿಕ್ ನಾವಿಲ್ಲಿ ಇರ್ತೀವಿ. ನೀನು ಮತ್ತೆ ಸೂರ್ಯ ಮತ್ತೆ ನಾನು ನಿಂತ್ಕೊಂಡು ಟವಲ್ ಬೇಕಾ, ಬಿಸಿನೀರು ಬೇಕಾ? ಹೌದು, ಹಂಗೆ ಹೇಳ್ರಿ. ನಾವು ಇಲ್ಲಿರ್ತೀವಿ ಗೈಸ್. ಇದು ನಮಗೆ ಗೈಸ್ ರೂಮ್. ಇದು ಈ ರೂಮ್ ಬಂದ್ಬಿಟ್ಟು ನನಗೆ ಮತ್ತೆ ಕಾರ್ತಿಕ್ಗೆ. ಸೊ ಆ ಪಕ್ಕದ ರೂಮ್ ಇವರಿಬ್ರಿಗೆ. ಕ್ಲೆಪ್ಸ್ ಹಾಕೋಣ, ಕ್ಲೆಪ್ಸ್ ಹಾಕೋಣ, ಕ್ಲೆಪ್ಸ್ ಹಾಕೋ ಬರಪ್ಪ. ಆಯ್ತು ಗೈಸ್
ಕ್ಲಿಪ್ಸ್ ಹಾಕ್ತೀವಿ ಗೈಸ್ ನೋಡೋಣ. ಯಾರ್ಯಾರು ತರ ಹಾಕ್ತಾರೋ ಅವ್ರ ಅಲ್ಲಲ್ಲ, ಫಸ್ಟ್ ಆಫ್ ಆಲ್ ವೈಟ್ ಹಾಕಿದ್ರೆ ಅವ್ರಿಗೆ ಈ ರೂಮು, ಬ್ಲಾಕ್ ಹಾಕಿದ್ರೆ ಅವ್ರಿಗೆ ಆ ರೂಮ್. ಹಂಗಲ್ಲ ಹೇಳ್ತೀನಿ, ಯಾರಿಬ್ರು ಹೋಗ್ತಾರೆ ಅಲ್ಲ ಇಬ್ರು ಬೇರೆ ಒಂದೇ ತರ ಈ ಕಲರ್ ಯಾರು ಬರ್ತೋ ಅವರು ವೈಟ್ ಇವರು ವೈಟ್ ಹಾಕಿದ್ರೆ ಹಂಗೆ ಸರಿ ಫಸ್ಟ್ ಹಾಕಿ. ರೆಡಿ 3 2 1 ಗೋ. ಬರ ಇಲ್ಲಿ. ಅದೇ 3 2 1 ಗೋ. ಅದೇನು ಆಗಿಲ್ಲ, ಈ ರೂಮ್ ನನಗೆ. ಆಯ್ತು ಸರಿ, ನಾವಿಬ್ರು ಇದು ಮಾಡೋಣ. ರಾಕ್ ಪೇಪರ್ ಸೀಸರ್. ರಾಕ್ ಪೇಪರ್ ಸೀಸರ್. ರಾಕ್ ತಡಿ ಹೆಂಗೇಳು ತಡಿ. ರಾಕ್ ಪೇಪರ್ ಸೀಸರ್ ತೋರಿಸ್ಬೇಕು. ಸರಿ ಓಕೆ ಗೈಸ್, ಇಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ಈ ರೂಮ್. ಓಕೆನಾ? ರಾಕ್ ಪೇಪರ್ ಸೀಸರ್. ನಂಗೆ ರೂಮ್ ಇದು. ಹಲೋ ಏನು ಆಗಲ್ಲ, ಅವೆಲ್ಲ ಗೊತ್ತಿಲ್ಲ ನಮಗೆ. ಒಂದೊಂದು ಚಾನ್ಸ್ ಮೋಸ ಮಾಡ್ತಾರೆ. ಗೈಸ್ ಈ ರೂಮ್ ನಮಗೆ ಫಿಕ್ಸ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು. ಯು ಕ್ಯಾನ್ ಗೋ ಔಟ್. ಥ್ಯಾಂಕ್ ಯು. ಗೋ ಔಟ್. ಹೋಗಿ ಆಚೆ ಹೋಗ್ರಿ. ಆನ್ ಮಾಡೋ ಜಗ್ಗು ಆನ್ ಮಾಡೋ. ನಮ್ಮ ಸೂರ್ಯಗೌಡ ಒಂದು ಪ್ಯಾಂಟು ನೋಡಿ ಗೈಸ್, ಚೆನ್ನಾಗಿದೆ. ತೋರ್ಸೋ ಪ್ಯಾಂಟ್ ತೋರ್ಸಕ್ಕೆ ನಿನಗೆ ಏನಿದೆ? ಪ್ಯಾಂಟ್ ತೋರ್ಸ ಮಚ್ಚ. ತೋರ್ಸಲ್ಲಪ್ಪ, ಫ್ರೆಂಡ್ಶಿಪ್ ನಾನು ಇಟ್ಟಿದ್ದೀನಿ. ತೋರ್ಸು ಪ್ಯಾಂಟ್ ತೋರಿಸ್ತೀನಿ ಗೈಸ್. ಇವ್ನು ಪ್ಯಾಂಟ್ ನೋಡಿ ಗೈಸ್, ಎಷ್ಟೇ ಕುಳ್ಳ ಪ್ಯಾಂಟು, ಇಷ್ಟೇ ಹೇಟ್ ಐತೆ. 3/4 ಆಗುತ್ತೆ ನನಗಿದು. ಹಾಂ, ಈ ಪ್ಯಾಂಟು 3/4 ಆಗುತ್ತೆ ಪ್ಯಾಂಟ್. ನೋಡಿ ಗೈಸ್ ಎಷ್ಟು ಕುಳ್ಳ ನೋಡಿ, ಇಷ್ಟೇ ಎಷ್ಟು ಐತೆ ಪ್ಯಾಂಟ್ ಒಂದು. ಹಾಂ, ಕಬೋರ್ಡ್ ಏನಿದೆ? ಕಾರ್ತಿಕ್ ಹತ್ತಿಸಕ್ಕೆ ಬಂದ ನಿನಗೆ. ಕಾರ್ತಿಕ್ ಸಂಸಾರ ಮಾಡಕ್ ಬಂದವನೆ, ಅವನು ಇಲ್ಲಿ ಓವನ್ ಅವನ್ ಇದು. ಅದ್ರೊಳಗಡೆ ಅವ್ನ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಬಿಸಿ ಮಾಡ್ಕೊಂತೀನಿ. ಗೈಸ್ ಲೆಟ್ಸ್ ಗೋ ಟು ಇನ್ಫಿನಿಟಿ ಪೂಲ್. ಮತ್ತೆ ಎಷ್ಟು ಪ್ರೀಮಿಯಂ ಇದೆ ಪೂಲ್ ಮಾತ್ರ. ನಮ್ಗೆ ಕಲರ್ ಬೇರೆ ಇದೆ. ಗೈಸ್ ನೀರು ಮಾತ್ರ ಫುಲ್ ಕೋಲ್ಡ್ ತಣ್ಣಗಿದೆ ಗೈಸ್. 3 2 1 ಬಂದು ನೀರು. ಸೊ ಗೈಸ್ ಇವಾಗ ನಾವು ರ್ಯಾಂಪ್ ವಾಕ್ ಮಾಡ್ತೀವಿ. ಓಕೆನಾ ಮಚ್ಚ? ಇಲ್ಲಿಂದ ಒಬ್ಬೊಬ್ಬರೇ ನಡ್ಕೊಂಡು ರ್ಯಾಂಪ್ ಹೋಗ್ಬೇಕು. ಒಳ್ಳೆ ಗರ್ಲ್ಸ್ ತರ ಮಾಡ್ಬೇಕು, ಹುಡುಗಿರ ಮಾತ್ರ ಮಾಡ್ಬೇಕು. ಸರಿನಾ? ಅದ್ರ ಕೆಳಗಿಂದ ನೀರು ಹಾಕ್ತಿರ್ಬೇಕು ಮೇಲೆ. ಸರಿನಾ? ಫಸ್ಟ್ ನಾನ್ ಬರ್ಲಾ? ಅವನು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾನೆ. My name is Sheila, Sheila ki jawan, I'm sexy for you, better Sheila, Sheila ki jawan, I'm so sexy for you, go, ooh la la, ooh la la, ooh la la, ooh la la, ooh baby, I'm so sexy, ooh la la, ooh la la, ooh la la. Go, baby, down in the song, baby. Hey, yaar ye wala. Hey, ಗಣೇಶ್ ನನ್ನ ಮಕ್ಕಳು ನೋಡಕ್ಕೆ ಸೆಕ್ಸಿದೆ. ಬಾಳ ನಾವು ಪಾರ್ಟಿಸಿಪೇಟ್ ಅದು ಅವಮಾನ ಆಗಿದೆ. ಆಯ್ತು ಬಾಯ್ ಸ್ಪೀಡ್ ಕೊಡು. Go, baby, down in the song, baby. 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 Muna, hey, dunia, ಇವಾಗ ಯಾರು ರ್ಯಾಂಪ್ ವಾಕ್ ಚೆನ್ನಾಗಿತ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಅವರಿಗೆ ನೆಕ್ಸ್ಟ್ ವ್ಲಾಗಲ್ಲಿ ಏನೋ ಗಿಫ್ಟ್ ಕೊಡ್ಸೋಣ ನನ್ನ ಕಡೆಯಿಂದ. ಚೇಂಜ್ ಬೇಕಾ ಗಿಫ್ಟು? ಗೈಸ್ ನೀವು ಹೇಳಿ ಗೈಸ್, ಯಾರು ಚೆನ್ನಾಗಿ ರ್ಯಾಂಪ್ ವಾಕ್ ಮಾಡ್ರು ನೀವು ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಮಾಡಿ ಹೇಳಿ. ಓಕೆ, ಸ್ವಿಮ್ಮಿಂಗ್ ಮುಗಿಸ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಬಾಯ್ ಬಾಯ್ ಗೈಸ್, ಹೋಗಿರ್ತೀನಿ, ಬರ್ರಿ ನೀವು. ಓಕೆ, ಬಾಯ್ ವರುಣ್, ಟೇಕ್ ಕೇರ್, ಲವ್ ಯು ಆಲ್.
ಈಗ ಎಲ್ಲರೂ ಕೂತ್ಕೊಂಡು RCB ಮತ್ತೆ GT ಮ್ಯಾಚ್ ನೋಡ್ತಿದ್ದೀವಿ. ಸೊ ನೋಡುವ ಯಾರು ಗೆಲ್ತಾರೆ ಅಂತ. ಹೋಪ್ RCB ಗೆಲ್ತಾರಲ್ಲ ಮಚ್ಚ? ಗೆದ್ದೇ ಗೆಲ್ತಾರೆ ಪಕ್ಕ ಮತ್ತೆ RCB ಗೆಲ್ಲೋದು. ಸೊ ನನಗೆ ಪೆಪ್ಪರ್ ಟ್ರಯಲ್ ಕಡೆಯಿಂದ ಅವರು ಕೇಕ್ ಕೊಟ್ಟಿದ್ದಾರೆ ಬರ್ಡೇಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಮ್ಯಾಚ್ ನೋಡಿಕೊಂಡು ಕೇಕ್ ಕಟ್ ಮಾಡೋಣ ಬನ್ನಿ ಗೈಸ್. 3 ವಿಕೆಟ್ ಆಗ್ಬಿಟ್ಟಿದೆ ಗೈಸ್, ಬೇಜಾರಾಗ್ತಿಲ್ಲ ಬೆಡ್ರೂಮ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನಂಗೆ ಮಿಸ್ ಮಾಡಿದ್ದಾರೆ ಬರ್ಡೇಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ನಾನು ಮ್ಯಾಚ್ ನೋಡ್ಬಿಟ್ಟು ನಿಮ್ಗೆ ಸಿಗ್ತೀನಿ ಗೈಸ್. ಸೊ ಇಂಟ್ರೆಸ್ಟಿಂಗ್ ಮ್ಯಾಚ್ ಇದೆ. ಬಾಯ್. ಗುಡ್ ಮಾರ್ನಿಂಗ್. ಸೊ ಗೈಸ್ ಫೈನಲಿ ನಾನು RCB ಸೋತೋಗ್ಬಿಟ್ರು ಗೈಸ್. ನಾವು RCB ಮ್ಯಾಚ್ ನೋಡಿ ಮಲ್ಕೊಂಡು ಇವಾಗ ಎದ್ದು ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗ್ತಿದ್ದೀವಿ. ಪರವಾಗಿಲ್ಲ, ಕಂಬ್ಯಾಕ್ ಮಾಡ್ತೀವಿ, ಒಳ್ಳೆ ಕಂಬ್ಯಾಕ್ ಮಾಡ್ತೀವಿ, ಮಾಡೋಣ ಪರವಾಗಿಲ್ಲ. ಒಂದ್ಸಲಿ ಸೋತಿದ್ದೀರ ಅಷ್ಟೇ. ಓಕೆ, ಸೊ ಈಗ ಎಲ್ಲರೂ ಎದ್ವಿ, ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಏನು ಮಾಡ್ತೀವಿ ಇವತ್ತು ಆ್ಯಕ್ಟಿವಿಟೀನ ನಿಮ್ಗೆ ತೋರಿಸ್ತೀನಿ ಗೈಸ್. ಇದು ನೋಡಿ ಸ್ನೇಹಿತರೆ ಹೆಂಗಿದೆ, ಇದು ಡೈನಿಂಗ್ಗೆ ಹೋಗೋದು ಜಾಗ. ಅಕ್ಕಪಕ್ಕ ಫುಲ್ಲು ಕಾಡು. ಸೊ ಇದು ಡೈನಿಂಗ್ ಏರಿಯಾ. ಸೊ ಆ ಕಡೆ ರಿಸೆಪ್ಷನ್ ಏರಿಯಾ. ಗುಡ್ ಮಾರ್ನಿಂಗ್ ಲೇಕೆ. ಗುಡ್ ಮಾರ್ನಿಂಗ್. ಇದು ಮೂಸ್ಲಿ, ಇದು ಅವರೇ ಹ್ಯಾಂಡ್ಮೇಡ್ ಮೂಸ್ಲಿ. ಇದು ಅವರು ಕಡೆ ಹಿಂಗೆ ಮಾಡೋದು ಮೂಸ್ಲಿನ. ಸೊ ನಮ್ಮ ಕಡೆ ನಮ್ಮ ಒಂದು ಕವರ್ ಹಾಕ್ಕೊಡ್ತಾರೆ, ಅಲ್ಲಿ ಇರೋದೇ ನಾವು ತೊಗೊಂಡೋಗ್ಬಿಟ್ಟು ನಾವು ಅದನ್ನ ಹಾಕೊಂಡು ತಿಂತೀವಿ. ಸೊ ಇವರೇ ಮಾಡಿರೋದು ಇವಾಗ ನ್ಯಾಚುರಲಾಗಿ. ಸೊ ಮೂಸ್ಲಿ ಆರ್ಡ್ರ್ ಮಾಡ್ಕೊಂಡೆ, ಜ್ಯೂಸ್ ಆರ್ಡ್ರ್ ಮಾಡ್ಕೊಂಡೆ. ಅವ್ನಿಗೆ ಬ್ರೇಕ್ಫಾಸ್ಟ್ ಬೇಡವಂತೆ, ಅವ್ನಿಗೆ ಬರೀ ಒಂದು ಜ್ಯೂಸ್ ಸಾಕಂತೆ. ನಾವು ಮೂಸ್ಲಿ ತಿಂತಾಯಿದ್ದೀವಿ. ಹಾಂ, ಇಡ್ಲಿ ಆರ್ಡ್ರ್ ಮಾಡಿ. ಅದು ನನಗೆ, ನಿನಗಲ್ಲ. ಇದು ಆಮ್ಲೆಟ್ ನಿನಗಲ್ಲ, ನನಗೆ. ನಿನಗೆ, ನನಗೆ. ಸೊ ಗೈಸ್ ಹಂಗೆ ಒಂದು ವೀಡಿಯೋ ಶೂಟ್ ಮಾಡ್ತಿದ್ವಿ, ಒಂದು ರೀಲ್ ಕಾನ್ಸೆಪ್ಟ್ ಶೂಟ್ ಮಾಡ್ತಿದ್ವಿ. ಸೊ ವಯನಾಡಲ್ಲಿ ಮಳೆ ಗೈಸ್, ಸಿಕ್ಕಾಪಟ್ಟೆ ಮಳೆ, ಕ್ರೇಜ್ ಆಗಿದೆ ಮಳೆ ಮಚ್ಚ. ಮಳೆ ಬೆಂಗಳೂರು ನಾನು. ಓ ಗೈಸ್, ಬೆಂಗಳೂರು ಕೂಡ ಮಳೆ ನಮಗೆ ಗೊತ್ತಿಲ್ಲ. ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಸೊ ವೈಬ್ ಮಾತ್ರ ನಾವು ಎಂಜಾಯ್ ಮಾಡ್ತಿದ್ದೀವಿ. ಸೊ ಬರೀ ನಿಮ್ಗೆ ವಾಶ್ರೂಮಲ್ಲಿ ತೋರಿಸ್ತೀನಿ ಗೈಸ್. ಇದು ಗೈಸ್ ನನಗೆ ಆ್ಯಕ್ಚುಲಿ ಮೇನ್ ಇಷ್ಟ ಆಗಿದೆ ಇದೆ ನೋಡಿ, ಏನು ಕ್ಲಾಸಿ ಆಗಿದೆ ಗೈಸ್ ಇದಂತೂ ಅಲ್ವಾ. ಅಲ್ಲಿ ಮಳೆ ಡ್ರಾಪ್ಸು, ಇಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡ್ರೆ ಕ್ರೇಜಾಗಿರುತ್ತೆ. ಹಾಂ, ಏನಿದು ಕಪ್ಪೆ? ಓ ಗಾಯ್ಸ್, ಕಪ್ಪೆ ನೋಡಿ ಗೈಸ್ ಇಲ್ಲಿ. ಉಯ್, ಏನೋ ಕಪ್ಪೆ ಹೆಂಗಿದು ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬೀಳ್ತಿದೆ ನೀರು ಡ್ರಾಪ್ಸ್. ವಾವ್ ಗೈಸ್, ನನಗೆ ವಾಶ್ರೂಮ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗೈಸ್. ಎಷ್ಟು ಕ್ರೇಜ್. ಹಾಂ, ಏನೋ ಅಲ್ಲೇ ಎದ್ಬಿಡು, ಇಲ್ಲೇ ಎದ್ಬಿಡ್ಲಾ? ಏಯ್ ಹಾಗೆ ಏನಕ್ಕಿಲ್ಲ ಬಂದೆ, ತೆಗಿಯೋ. ಏಯ್ ತೆಗಿಯೋ, ತೆಗಿಯಪ್ಪ. ಸೊ ಗೈಸ್ ಓಕೆ, ಇವಾಗ ನಾವು ಹೇಳಿ ಮಾತಾಡೋ. ನಾನು ಮಾತಾಡಿಲ್ಲ. ಇವಾಗ ಅಂತಾಕ್ಷರಿ ಗೇಮ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನೋಡುವ ಇವಾಗ ಯಾವ ಟೀಮ್ ಯಾರು ಹೋಗ್ತೀರಿ ಅಂತ. ಇವಾಗ ಫಸ್ಟು ಟೀಮ್ ಮಾಡ್ಕೊಳ್ಳೋದಕ್ಕೆ ಕ್ಲಿಪ್ಸ್ ಹಾಕೋಣ. ಏನು ಒಬ್ಬನೇ ಹೋಗಲಿ, ಬರ ಈ ಕಡೆ. ಯಾಕಡೆ ಅಪ್ಪಿ, ನಾನು ಮತ್ತೆ ಲೇಕಿ ಟೀಮು, ಅವರಿಬ್ರು ಟೀಮು. ಅಂತಾಕ್ಷರಿ ಯಾರಿಂದ ಪ್ರಾರಂಭ ಮಾಡೋಣ? ನೀನು ಹೇಳು. ನೀವೇ ನಾ ಶುರು ಮಾಡ್ತೀಯಾ ಕಾರ್ತಿಕ್? ಶುರು ಮಾಡ್ತೀಯಾ? ಯಾವ್ದು ನಾಯಿ. ಆಡು ನಾಯಿಂದ ಕಾರ್ತಿಕ್ ಸಾಂಗ್ ಆಡ್ತೀಯಾನೆ, ಖುಷಿಯಾದ ವಿಷಯ. ಆಯ್ತು, ನೀನು ಶಾರ್ಪ್ ಮಾಡಪ್ಪ. ನೀನು ಶಾರ್ಪ್ ಮಾಡೋ, ಶಾರ್ಪು. ನನ್ನೈ ಆಕಾಶ ಇಷ್ಟೇ ಯಾಕಿದೆಯೋ ನನ್ನೈ, ಈ ಭೂಮಿ ಕಷ್ಟ ಆಗಿದೆಯೋ ನನ್ನೈ. ಅಚ್ಚೋಣ ಈ ಪ್ರೀತಿ ಬೇಕಿಲ್ಲ, ಹಸಿದಿ ಮುಗಿಲನ್ನೇ ಮುದ್ದಾಡಿ ರೆಕ್ಕೆ ಬಿಚ್ಚಿ ಆಡು ಬಾಳು ಗಾಳಿಪಟ. ಅದು ಬಿಟ್ರೆ ಬೇರೆ ಅದು ಗೊತ್ತಿಲ್ಲ ಗೈಸ್. ಲಿರಿಕ್ಸ್ ಹಂಗೆ ಹಿಂಗೆ ಹೋಗುತ್ತೆ, ಬೇಜಾರು ಮಾಡ್ಕೊ. ಲಿರಿಕ್ಸ್ ಹಂಗೆ ಹೋಗುತ್ತೆ. ಲಿರಿಕ್ಸ್ ಕರೆಕ್ಟಾಗಿ ಹೇಳಿ ನಡಿ. ಏನ ಟಾನಾ? ಟಗರು ಬಂತು ಟಗರು, ಇದು ಈ ಊರ ಟಗರು, ಜೋರಾಗಿ ಇದರ ಹೆಸರು, ಹೇಳ್ಬೇಡ ಕಣೋ ಬ್ರದರು, ಯಾವತ್ತು ಇವನ ಎದುರು ಹೋಗ್ಬೇಡ ಕಣೋ ಟಗರು, ಇದು ಇದು ಬೀರು ಇರೋ ಟಗರು, ಇದು ಬೀರು ರಮ್ಮು ವಿಸ್ಕಿ ಇರೋ ಟಗರು, ಅಯ್ಯ ಇವನ ಉಸಿರು, ಅಯ್ಯ ಉಸಿರು. ಶಾಬಾಸ್, ನಾವೇ ಚೆನ್ನಾಗಿ ಉಸಿರು ರು ಆಡು.
ಅದು ಲಿರಿಕ್ಸ್ ಮರ್ತೋಗ್ಬಿಡ ಅದಕ್ಕೆ ರವಿವರ್ಮನ ಆಹಾ ಕೊಂಚ ಕೊಡೋ ಗಾಡ್ಲಿ ಇರೋ ಕಂಟಿನ್ಯೂ ಮಾಡಲಿ ಮತ್ತೆ ನಿಂಗೆ ಹೆಂಗ್ ಗೊತ್ತೋ ಅದಾಡು ಅದು ಕಂಟಿನ್ಯೂ ಮಾಡು. ರಂಗೇರಿದೆ ಮನಸ್ಸಿನ ಬೀದಿ ನಡೆದೇನಿ ಹಾಗೆ ಅನುರಾಗಿಯಾಗಿ ಸಾಕು ಹೇಳ ಮಗ ರಾರಾ ಸರಸಕು ರಾರಾ ರಾರಾ ಸರಸಕು ರಾರಾ ರಾಡು ಇದು ರಾಣದೇವರು. ಮತ್ತೆ ರಾಡು ರೂಪಸಿ ಸುಮ್ಮನೆ ಹೇಗಿರಲಿ ನಿನ್ನನೆ ನೋಡುತ್ತ ಕೂತು ಕೋಪಿಸಿಕೊಳ್ಳದೆ ಜ್ಞಾಪಿಸುನಿ ಮರೆತರೆ ಮುಂದಿನ ಮಾತು. ತಾ ಮಗ ಗೊತ್ತಾ ತಾ ಇದ್ರು ನಿಂಗೆ ತಾ ಯಾವ ಸಾಂಗು ಹೇಳೋ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ನಿನ್ನನ್ನು ನಾನು ಸೇರಲೆಂದೆ ಮೋಹಿನಿಯಾ ಯಾಡ್ ಎಡವಟ್ಟಾಯ್ತು ತಲೆ ಕೆಟ್ಟಾಯ್ತು ಉಪ್ಪು ಖಾರ ತಿಂದ ಮಾಡಿ 28 ಆಯ್ತು ಹಗಲತ್ತಲ್ಲೇ ಕನಸು ಬಿತ್ತು ಸೀಮೆ ಎಣ್ಣೆ ಕ್ಯಾನು ಹಿಡಿದು ಕ್ಯೂ ನಿಲ್ಲಂಗಾಯ್ತು. ಮತ್ತೆ ತಾನ ಯಾನಲ್ಲೇ ಬೇರೆ ಕೊಡ್ರೋ ತು ತೂ ಥೂ ಅಂತ ಹೋಗುದ್ರು ನನ್ನ ನಿನ್ನೆ ಪ್ರೀತಿ ಮಾಡುತ್ತೀನಿ ಹೋಗೆ ಹೋಗಮ್ಮ ಹೋಗೆ ಬಾಯ್ ತುಂಬಾ ಬೈದರು ನನ್ನ ನಿನ್ನೆ ಪ್ರೀತಿ ಮಾಡುತ್ತೀನಿ ಹೋಗೆ ಹೋಗಮ್ಮ ಹೋಗೆ ಏನಾದ್ರೂ ಹೇಳಿ ಮುಂದೆ ಹೋಗೆ ಹೇಳ್ದಿದ್ರೆ ಹಿಂದೆ ಬರ್ತೀನಿ ಹೋಗೆ ಹೋಗೆ ನೀ ನಗಲೇಬೇಕು ಒಂದ್ಸಾರಿ. ದಿಸ್ ಇಸ್ ವರುಣ್ ಲವ್ ಸ್ಟೋರಿ. ರೀ ರೀ ರಾನೇ ಕೊಡ್ತಿತ್ತಪ್ಪ. ರೋಡ್ಗಿಳೆ ರಾಧಿಕಾ ಗನ್ನಕ್ 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 ಚಿಂದಿ ಮಾಡೆ ಚಂದ್ರಿಕಾ ಗನ್ನಕ್ 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 ರೋಡ್ಗಿಳೆ ರಾಧಿಕಾ ಚಿಂದಿ ಮಾಡೆ ಚಂದ್ರಿಕಾ ಟಪಾಂಗುಚಿ ಆಡು ಬಾರೆ ರಾ ರಾ ಈ ರಾಯಿಂದ ಸಾಂಗ್ ಬರ ರಾರಾ ರಕಮ್ಮ ರಾ ರಾ ರಕಮ್ಮ ಕುಣಿ ಅಕ್ಕ ಸಕ್ಕ ಯಕ್ಕ ಸಕ್ಕ ಯಕ್ಕ ಸಕ್ಕ ಕ ಕುಣಿದು ಬಾರೆ ಒಲಿದು ನಲಿದು ಬಾರೆ ಬಾರೆ ಎಲ್ಲ ಬಾವೆ ಇಲ್ಲಿ ಡಿಸ್ಟರ್ಬ್ ಮಾಡಬೇಡಿ. ಕುಣಿಬಾ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ. ವಿಸ್ಮಯ ನಿನ್ನ ಹಳೆ ಗರ್ಲ್ ಫ್ರೆಂಡ್ ವಿಸ್ಮಯ. ಯಾ 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 ಯಾರೇ ನೀನು ರೋಜಾ ಹೂವೆ ಯಾರೇ ನೀನು ಮಲ್ಲಿಗೆ ಹೂವೆ ಹೇಳಲು ಚಲುವೆ ಚೆಲುವಿನ ಹೂವೇ ಆಯ್ತು ಆಯ್ತು ಬೇರೆ ಆಡ್ರಪ್ಪ. ವಾಲ್ ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಕೋಗಿಲೆ ಹಾಡಲೇಬೇಕು ನಮ್ಮ ಮಗ ಎಲ್ಲಿಂದ ಕಲ್ತ್ಕೊಂಡ ಸಾಂಗ್ಸ್. ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳವಾದ್ಯ ಮೊಳಗಲೇಬೇಕು. ನೀನು ಇಂಗ್ಲಿಷ್ ಸಾಂಗ್ ಜಾಸ್ತಿ ಕೇಳೋದು ನೀನು ಹೆಂಗ್ ಬಂದು ಕನ್ನಡ ಸಾಂಗ್ಸ್ ಎಲ್ಲ ಹಳೆ ಸಾಂಗ್ಸ್. ಮತ್ತೆ ಯಾವ್ದು ನೀಟಾಗಿ ಕೊಟ್ಟಿದ್ದೀನಿ. ಯಾವ್ದು ಕಾ ಕಾ ಕಾತಲ್ಗತ್ತು ಕಾಕ ಗಿಳಿ ಕಾಕ ಗುಡಿಸ್ಲಿಕ್ಕೆ ನಕಿ ಡಾರ್ಲಿಂಗ್ ಕೊಂಬುಕು ಕುಂಬಳಿಕು ಕಾಕೌತ್ವಕೋ ಕಾಕೌತ್ವಕೋ ಡಾರ್ಲಿಂಗ್ ಅದೇ ಡಾರ್ಲಿಂಗ್ ಹಿಂಗ್ ಡಾರ್ಲಿಂಗ್ ಹಿಂಗ್ 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 ಗುಡ್ಡಿ ಮೇಲೆ ಗಂಟೆ ಪಕ್ಕ ರೋಡು ಮೇಲೆ ಚಕ್ರದ ಮೇಲೆ ಬಸ್ಸು ಮೇಲೆ ಟಾಪು ಮೇಲೆ ರಂಗಿ ಕರ್ಲು ನಾನು ಅಲ್ಲಿಗೆ ಹೋದೆ ಬಾ ಪಕ್ಕ ಅಂದ್ಲು ಯಾತಕ್ಕೆ ಅಂದೆ ಕಂಪ್ನಿಗೆ ಅಂದ್ಲು ಆಗಲ್ಲ ಅಂದೆ. ಹಾ ನಂಗೂ ಗೊತ್ತು. ದನಕ ದನ ದನಕ ದನ ದನಕ ದನ ದನಕ ದನ ದನಕ ದನ ದನಕ ದನ
ದನಕ ದನ ದನಕ ದನ ದನಕ ದನ ನ ದನಕ ದನ ದನಕ ದನ ದನಕ ದನ ನ ದನಕ ದನ ನವಿಲೇನೋ ಕುಣಿಬೇಕು ಕೋಗಿಲೆಯೋ ಹಾಡಬೇಕು ಅಪ್ಪನೋ ದುಡಿಬೇಕು ಅವ್ವನೋ ಅಡಿಬೇಕು ಅದಲ್ಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೆ ಲೋಕಕ್ಕೆ ಪ್ರಳಯ ಆಗುತ್ತೈತೋ ಪರವಾಗಿಲ್ಲ ಗೈಸ್ ನನ್ನ ಮಗ ಆಡ್ತಾವ ಚೆನ್ನಾಗಿ ತಾ ಆಹಾ, ತಾಯಿ. ತಂಗಾಳಿಯಲಿಂದು ಬಂದಿದೆ ಹೊಸ ಸೌಂಡು ಹೇರಿ ಕುಳಿತೆ ಒಲವ ಉಯ್ಯಾಲೆ ಉಳುಳಾಯಿ 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 ಆಡು ಈ ಯಾ ಆಡು ಯಕ್ಕ ನನ್ನ ಮಗಳು ನಿಂಗೆ ಚಿಕ್ಕವಳಾಗಲ್ವಾ ಏಯ್, ತಡಿ, ತಡಿ. ತಡಿ, ತಡಿ. ಓಕೆ ತಪ್ಪಾಯ್ತು Retake. ಯಕ್ಕ ನಿನ್ ಮಗಳು ನಂಗೆ ಚಿಕ್ಕವಳಾಗಲ್ವಾ ಪಕ್ಕದ ಮನೆ ಪದ್ಮ ನಂಗೆ ಜೋಡಿ ಆಗಲ್ವಾ ಮಾವ ಈ ಮೈ ಕಟ್ಟು ಪಸಂದಾಗಿಲ್ವಾ ಹೊಸಿ ಚಿಕ್ಕವಳಾದ್ರು ಮದ್ವೆ ಆದ್ರೆ ಮಕ್ಳೇ ಆಗಲ್ವಾ ಮದ್ವೆಗ್ ಮುಂಚೆ ಎಲ್ಲ ಐಕ್ಳು ಹ್ಯಾಪಿ ಆಮೇಲೆ ಸುತ್ಕೋಬೇಕು ಕಿತ್ತೋಗಿರೋ ಚಾಪಿ ನಂಗೆ ಇಡೀ ನುಲಿ ಬಡ ಏರುತ್ತೆ ಬಿಪಿ ಹಿಂಗೆ ನುಲಿ ಬಡ ಏರುತ್ತೆ ನೀ ಯಾವನ್ಗೆ ಆಗ್ತೀಯ ಟೋಪಿ 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 ಪರವಶನಾದೆನು ಹರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಮುನ್ನವೇ ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿದ್ದೆ ನೀನು ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನು ಸೆಳೆಯುವ ಮುನ್ನವೇ ಟಿಕ್ ಟಿಕ್ 1 ಟಿಕ್ ಟಿಕ್ 2 ಮುಂಚೆ ಎಲ್ಲ ಟಿಕ್ ಟಿಕ್ 4 ಟಿಕ್ ಟಿಕ್ 5 ಟಿಕ್ ಟಿಕ್ 6 ಟಿಕ್ ಟಿಕ್ 7 ಟಿಕ್ ಟಿಕ್ 8 ಟಿಕ್ ಟಿಕ್ 9 ಟಿಕ್ ಟಿಕ್ 10 ನಾವೇ ವಿನ್ ಆದ್ವಿ ಗೈಸ್ ಈ ಗೇಮಲ್ಲಿ ಗೆದ್ದಿರೋದು ನಾವೇ ಗೈಸ್ ಇಟ್ಸ್ ಓಕೆ ಬಿಟ್ಟಿದ್ದಾರೆ ಅವರು ಸೋತಿದ್ದಾರೆ ಇಟ್ಸ್ ಓಕೆ ಏನು ಮಾಡೋಕ್ಕಾಗ ಸೊ ಗೈಸ್ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮಗೆ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಅಂಟಿಲ್ ದೆನ್ ಬಿ ವಾಚಿಂಗ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮಜಾ ಬೈ ಮಾಡ್ಬಿಡು 500 rupees ಫೋನ್ ಪೇನಾ ಕ್ಯಾಶಾ ನೀನು ನೆನಪು ಮಾಡಬೇಕು ಅಲ್ಲ ನೀನಂದಲ್ಲ ಸೋತ್ರೆ ಕೊಡ್ತೀನಿ 500 ರೂಪಾಯಿ ಅಂತ ಯಾವನ್ ಹೇಳಿದ್ದು ಆಡು ವಾಡು ವಾಡು ಮತ್ತೆ ಆಡಿವ ವಾ ಇಂದ ಒಂದೇ ಒಂದು ಸಾರಿ ಓಯ್, ಓಯ್, bye, 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 bye.